ಇವತ್ತೊಂದು ಶ್ರೇಷ್ಠವಾದ ದಿವಸ. 2000 ವರ್ಷದ ಮುಂಚೆ ಮತ್ತಾಯ 1:21 ದೇವರ ವಾಕ್ಯ ಬರುತ್ತೆ, ಈಗ ಒಂದು ಕನ್ಯಕೆ ಒಂದು ಮಗನನ್ನು ಹೆರೆವಳು, ಆತನಿಗೆ ಯೇಸು ಎಂದು ಹೆಸರಿಡುವರು, ಆತನು ಈ ಲೋಕದ ರಕ್ಷಕನಾಗಿರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೊಂದು ಶ್ರೇಷ್ಠವಾದ ಕಾರ್ಯ. 2000 ವರ್ಷದ ಮುಂಚೆ ಯೇಸು ಸ್ವಾಮಿ ಒಂದು ಸಾಧಾರಣವಾದ ವ್ಯಕ್ತಿಯಾಗಿ ಈ ಲೋಕಕ್ಕೆ ಬಂದಿರು. ಇವತ್ತು ಹೇಗೆ ನೀವು ಒಂದು ಮನುಷ್ಯನಾಗಿದ್ದೀವೋ ಹಾಗೆ ಈ ಲೋಕದಲ್ಲಿ ಬಂದು ಪಾಪದ ಹರಿವನ್ನು ಹುಟ್ಟಿಸಿ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಕೂತಿರೋ ಪ್ರತಿಯೊಬ್ಬೊಬ್ಬರು ಶಾರೀರಿಕವಾಗಿ ನಾವು ಹೇಳ್ಬೋದು ನಮ್ಮ ತಂದೆ ಹೆಸರು ಇಂಥದ್ದು ಅಂತ ಅಲ್ವಾ, ಆದ್ರೆ ನಮಗೆ ಮುಖ್ಯವಾದ ತಂದೆ ಅಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ಆತನು, ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದ ಆತನು ಯಾರು ಗೊತ್ತಾ? ಯಾರು ಹೇಳಿ? ಯೇಸು స్వామి. క్రిస్మస్ అంటే ప్రభువును ఆరాధించుట. ఒక మాట, ఒక లైన్, ఒక చరణం పాడి మీకు యొక్క గ్రీటింగ్స్ ను ముగిస్తాను. క్రిస్మస్ అంటే కేక్ కాదు, క్రిస్మస్ అంటే చాక్లెట్ కాదు, క్రిస్మస్ అంటే యేసయ్యను ఆరాధించడం. క్రిస్మస్ అంటే కేక్ కాదు, క్రిస్మస్ అంటే చాక్లెట్ కాదు, క్రిస్మస్ అంటే యేసయ్యను ఆరాధించడం. చెప్పరా? క్రిస్మస్ అంటే కేక్ కాదు, క్రిస్మస్ అంటే చాక్లెట్ కాదు, క్రిస్మస్ అంటే యేసయ్యను ఆరాధించడం. ಎದ್ದು ನಿಂತುಕೊಂಡು ದೇವರನ್ನ ಸ್ತುತಿಸೋಣ. ಕ್ರಿಸ್ಮಸ್ ಅಂದರೇನೆ ದೇವರನ್ನು ಆರಾಧಿಸಬೇಕು. ನಾವು ಆತ್ಮದಲ್ಲಿ ಸತ್ಯದಲ್ಲಿ ದೇವರನ್ನು ಆರಾಧಿಸುವಾಗ ದೇವರು ನಮ್ಮಲ್ಲಿ ಹುಟ್ಟಿ ಬರಬೇಕು. ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬರಬೇಕು. ಯೇಸು ಸ್ವಾಮಿ ಹುಟ್ಟಿ 2023 ವರ್ಷಗಳಾಯಿತು. ಆದರೆ ಈಗ ಆತ್ಮಸ್ವರೂಪನಾಗಿ ನಮ್ಮ ಹೃದಯದಲ್ಲಿ ಅವರು ಹುಟ್ಟಿ ಬರುವಾಗ ನಮಗೆ ರಕ್ಷಣಾ ಆನಂದವು, ಸಮಾಧಾನವು, ಆಶೀರ್ವಾದಗಳು ಉಂಟಾಗುತ್ತೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಸ್ವಲ್ಪ ನಿಮಿಷಗಳು ದೇವರನ್ನು ಸ್ತುತಿಸೋಣ. ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ದೇವರನ್ನ ನಾವು ಆರಾಧಿಸಬೇಕು. ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತಾ ಇದೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುವೆನೆಂಬುದಾಗಿ ದೇವರು ಹೇಳ್ತಿದ್ದಾರೆ. ಆತ ನಮ್ಮ ಸಂಗಡ ಇರಬೇಕಾದ್ರೆ ನಾವು ಮಾಡಬೇಕಾದ 2 ಕಾರ್ಯ. ಒಂದು, ನಮ್ಮ ನಂಬಿಕೆ ಯೇಸು ಸ್ವಾಮಿಯ ಮಾತಿನ ಮೇಲಿರಬೇಕು, ಮನುಷ್ಯರ ಮೇಲೆ ಅಲ್ಲ. ಈ ಲೋಕ ಪ್ರಕಾರವಾಗಿರುವ ಸಾಮರ್ಥ್ಯ, ಹಣ, ಆಸ್ತಿ, ಅಂತಸ್ತಿನ ಮೇಲೆ ಅಲ್ಲ. ಈ ಲೋಕದಲ್ಲಿ ಕಾಣಲ್ಪಡುವ ಎಲ್ಲ ವಿಧವಾದ ಐಶ್ವರ್ಯದ ಮೇಲೆ ಅಲ್ಲ. ಭೂಮಿ ಅದರಲ್ಲಿರುವ ಸಮಸ್ತ ಒಂದು ದಿನ ನಶಿಸಿ ಹೋಗ್ತದೆ, ಆದ್ರೆ ನಿನ್ನ ಆತ್ಮ ಬಹಳ ವಿಶೇಷವಾದದ್ದು. ಈ ರಾತ್ರಿ ವೇಳೆಯಲ್ಲಿ ನಮ್ಮ ಆತ್ಮಕ್ಕೆ ಸಮಾಧಾನ ಕೊಡುವ ಯೇಸು ಹೇಳ್ತಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. Mecadurka musa
వచ్చినవయ్యా నా కోసమే, వెళ్ళినవయ్యా లోకమే. వచ్చినవయ్యా నా కోసమే, వెళ్ళినవయ్యా